ವಿಚಾರವಾಗಿ ಬಿಜೆಪಿ ನಾಳೆಯಿಂದ ಪ್ರೊಟೆಸ್ಟ್ ಮಾಡ್ತಾರೆ. ಸಹಿ ಅಭಿಯಾನ ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರನೂ ಕೂಡ ಅದಕ್ಕೆ ತಕ್ಕಂತೆ ಏನು ಮಳೆ ನಿಂತಿದೆ, ಈಗಾಗಲೇ ಮುಖ್ಯಮಂತ್ರಿಗಳು ಸುಮಾರು 2,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬಹುತೇಕ ಜನವರಿ ಒಳಗಡೆ ಎಲ್ಲ ರಸ್ತೆಗಳು ಕೂಡ ಒಂದು ಹಂತಕ್ಕೆ ಬರ್ತದೆ. ಅಲ್ಲ, ಬಿಜೆಪಿಯವ್ರು ಹಂಗೇನೆ, ಬಿಜೆಪಿಯವ್ರಿಗೆ ಬೆಂಗಳೂರು ಅಭಿವೃದ್ಧಿ ಆಗಬಾರ್ದು. ಈಗ ತೇಜಸ್ವಿ ಸೂರ್ಯ ಅವರು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿಗಳು ಟ್ರಾಫಿಕ್ ಅಲ್ಲಿ ಜನ ಕಾರಲ್ಲಿ ಓಡಾಡೋದನ್ನ ಕರೆ ಕೊಡ್ಬೇಕಂತೆ. ಏನಂತ, ಜನ ಓಡಾಡಬಾರ್ದು, ಎಲ್ಲ ಮೆಟ್ರೋ ಯೂಸ್ ಮಾಡಿ ಅಂತೇಳಿ. ಬಿಜೆಪಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು, ಮಂತ್ರಿಗಳು, ಸಂಸತ್ ಸದಸ್ಯರು, ಶಾಸಕರು ಎಲ್ಲರನ್ನೂ ಕೂಡ ಕರೆ ಕೊಟ್ಟು ಬಿಜೆಪಿಯವರಿಗೆ ನೀವು ಯಾರು ಕಾರ್ ತಗೋಬೇಡಿ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕರೆ ಕೊಡೋದು. ಅವರು ಯಾರು ಕಾರಲ್ಲಿ ಓಡಾಡದೇ ಇರೋದು, ಅವರು ನರೇಂದ್ರ ಮೋದಿ ಅವರ ಹತ್ರ ದೀಕ್ಷೆ ತಗೊಂಡು ಅವರು ಪ್ರತಿಯೊಬ್ಬರು ಕೂಡ ಬಿಜೆಪಿಯವರು ನಾವೆಲ್ಲರೂ ಕೂಡ ಇದನ್ನ ಹಾಕೊಂಡು ಏನು ಶಾಲ್ ಹಾಕೊಂಡು ನಾವೆಲ್ಲ ಕೂಡ ಮೆಟ್ರೋನಲ್ಲೇ ಓಡಾಡ್ತೀವಿ, ನಾವೆಲ್ಲ BTS ಅಲ್ಲೇ ಓಡಾಡ್ತೀವಿ, ಸಾರ್ವಜನಿಕ ರಸ್ತೆನೇ ಓಡಾಡ್ತೀವಿ, ಸಾರ್ವಜನಿಕ ಸಂಪರ್ಕನೇ ಉಪಯೋಗಿಸ್ತೀವಿ ಅಂತೇಳಿ ಮಾರ್ಗದರ್ಶನವನ್ನು ತೋರಿಸಿದ್ರೆ ಸೊ ನಾವು ಕೂಡ ಕಾಂಗ್ರೆಸ್ ಅವರಿಗೆ ಹೇಳ್ಬೋದು ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು, ಆವಾಗ ಟ್ರಾಫಿಕ್ ಕಮ್ಮಿ ಆಗ್ಬೋದು. ಅವ್ರು ಏನೇನೋ ಹೇಳ್ತಾ ಇರ್ತಾರೆ ನೋಡ್ರಿ. ಮೋದಿ ಅವರು ಟನಲ್ ಮಾಡಿದ್ರೆ ಚಮತ್ಕಾರ, ಕಾಂಗ್ರೆಸ್ ಅವರು ಟನಲ್ ಮಾಡ್ತೀವಿ ಅಂತ ಅಂದ್ರೆ ಬಲಾತ್ಕಾರ. ಏನ್ ಮಾಡೋದು?